ಆಮೇಲೆ ಎಲ್ಲ ಗಿಡಕ್ಕೂ ಕೊಟ್ಟಿದ್ದೀವಿ. ಚೆನ್ನಾಗಿ ಬರ್ತಿದೆ, ಗ್ರೋತು ಚೆನ್ನಾಗಿದೆ, ರಿಸಲ್ಟು ಚೆನ್ನಾಗಿದೆ, ಇನ್ನೂ ಚೆನ್ನಾಗಿ ಗ್ರೋತ್ ಬಂದಿದೆ. ಎಲ್ಲ ಗಿಡ ಹಸಿರಾಗಿದೆ. ಒಂದು ರೋಗ ಇತ್ತು, ಅದು ರೋಗ ಎಲ್ಲ ಕ್ಲಿಯರ್ ಆಗಿದೆ. ನನ್ನ ಹೆಸರು ಬಸವನಗೌಡ ಕಲ್ಲಂಗೂಡ್ರು ಅಂತ, ಯಮನೂರು ವಿಲೇಜು, ನವಲಗುಂದ ತಾಲೂಕು, ಧಾರವಾಡ ಡಿಸ್ಟಿಕ್ಕು. ನಾವು ಇದು ಯೂಟ್ಯೂಬ್ದಲ್ಲಿ ಇದು ಕೊಕೊಮ್ಯಾಕ್ಸ್ ಅನ್ನೋದೊಂದು APKS ಆರ್ಗ್ಯಾನಿಕ್ ಲಿಮಿಟೆಡ್ದು ಕಂಪ್ನಿದು, ತಮಿಳ್ನಾಡ್ದು. ಅದನ್ನೇ ಒಂದು 10 ಲೀಟ್ರ್ ಆರ್ಡರ್ ಮಾಡಿದ್ವಿ. ಅದನ್ನೇ ತರಿಸ್ಕೊಂಡು ಆನ್ಲೈನೊಳಗೆ ಒಂದು 10 ಗಿಡಕ್ಕೆ ಟೆಸ್ಟ್ ಮಾಡಿದ ಮೇಲೆ ನಮಗೆ ಒಳ್ಳೆ ರಿಸಲ್ಟ್ ಬಂತು. ಹೀಗಾಗಿ ನಾವು ಇಲ್ಲಿ 900 ಗಿಡಗಳನ್ನು ಬೆಳೆದಿದ್ದೇವೆ ನಮ್ಮ ಹೊಲದಲ್ಲಿ, 6 ಎಕರೆದಲ್ಲಿ. ಅದು ಅಷ್ಟಕ್ಕೂ ತರಿಸಿದ್ವಿ ನಾವು ವಾಪಸ್ಸು. ಒಂದು 100 ಲೀಟರ್ ತರಿಸಿ ಆಮೇಲೆ ಎಲ್ಲ ಗಿಡಕ್ಕೂ ಕೊಟ್ಟಿದ್ದೀವಿ. ಚೆನ್ನಾಗಿ ಬರ್ತಿದೆ, ಗ್ರೋತು ಚೆನ್ನಾಗಿದೆ, ರಿಸಲ್ಟು ಚೆನ್ನಾಗಿದೆ. ಮೊದಲು ನಮ್ಮದು ಇದು ಅಷ್ಟು ಚೆನ್ನಾಗಿ ಇದ್ದಿದ್ದಿಲ್ಲ ಇದು ಗ್ರೋತು. ಆಮೇಲೆ ಭೂಮಿಯಿಂದ ಹೆಚ್ಚಿಗೆ ಬೆಳೆನೂ ಇದ್ದಿದ್ದಿಲ್ಲ. ಇದು ನಾವು ಕೊಕೊಬ್ಯಾಕ್ಸ್ ಯೂಸ್ ಮಾಡೋದ್ರಿಂದ ಈಗ 2 ತಿಂಗಳಲ್ಲಿ ಮತ್ತೆ ನಮಗೆ ಚೇಂಜಸ್ ಕಂಡಿದೆ. ಇನ್ನೂ ಚೆನ್ನಾಗಿ ಗ್ರೋತ್ ಬಂದಿದೆ. ಎಲ್ಲ ಗಿಡ ಹಸಿರಾಗಿದೆ. ಒಂದು ರೋಗ ಇತ್ತು, ಅದು ರೋಗ ಎಲ್ಲ ಕ್ಲಿಯರ್ ಆಗಿದೆ. ನಾವು ಈ ತೆಂಗಿನ ಗಿಡಕ್ಕೆ ಬಂದುಬಿಟ್ಟು ಮತ್ತು ಎರೆಹುಳ ಗೊಬ್ಬರ ಮತ್ತು ಬೇವಿನ ಹಿಂಡಿ, ಕೋಕೋ ಫೀಟು ಮತ್ತು ಸಗಣಿ ಗೊಬ್ಬರನ ಮಿಕ್ಸ್ ಮಾಡಿ ಕೊಟ್ಟಿದ್ದೇವೆ ನಾವು. ಆಮೇಲೆ ಸುತ್ತಲೂ ಅದು ಒಂದು ಫೂಟ್ ಡೀಪ್ ತೆಗೆದು ಅದರಲ್ಲಿ ನೀರನ್ನು ಹಾಕಿ ಇದು ಕೊಕೊಮ್ಯಾಕ್ಸ್ ಕೊಟ್ಟಿದ್ದೀವಿ. ಆಮೇಲೆ ಚೆನ್ನಾಗಿದೆ ರಿಸಲ್ಟ್. ಇದು ನೋಡಿ, ನಾವು 5 ಕಿಲೋ ಸಗಣಿ ಗೊಬ್ಬರ, 5 ಕಿಲೋ ಆರ್ಗ್ಯಾನಿಕ್ ವರ್ಮಿ ಕಂಪೋಸ್ಟು ಮತ್ತು 2 kg ಬೇವಿನ ಹಿಂಡಿ, ಆಮೇಲೆ ಕೋಕೋ ಫೀಟು ಒಂದು 2-3 ಕಿಲೋದಷ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಚಾಕಿ ಮಾಡಿ ಇದ್ರ ಸುತ್ತಲೂ ನಾವು 1.5 ಫೂಟು ಡೀಪ್ ತೆಗೆದು ಅದರಲ್ಲಿ ಹಾಕಿ ಆಮೇಲೆ ನೀರು ಬಿಡ್ತೇವೆ ರೀ. ನೀರು ಬಿಟ್ಟು ಕೊಕೊಮ್ಯಾಕ್ಸನ್ನು ಒಂದು 10 ಗಿಡಕ್ಕಾಗೋಷ್ಟು 1 ಲೀಟ್ರ್, 10 ಲೀಟ್ರ್ ನೀರಿಗೆ 1 ಲೀಟ್ರ್ ಕೊಕೊಮ್ಯಾಕ್ಸ್ ಹಾಕಿ 1 ಲೀಟ್ರ್ ಕೊಕೊಮ್ಯಾಕ್ಸನ್ನು ಇದರಲ್ಲಿ ಸುತ್ತಲೂ ಹಾಕಿರ್ತೀವಿ ನಾವು. ಈಗ